ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 2 ಹೊಸ ನೋಟಿಫಿಕೇಷನ್ ಬಂದಿದೆ. ಅದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ. ಮೊದಲನೇ ನೋಟಿಫಿಕೇಷನ್ ನೋಡ್ಬೋದು, CET 2021 ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ಔಟ್ ತೆಗೆದುಕೊಳ್ಳೋದಕ್ಕೆ ಒಂದು ನೋಟಿಫಿಕೇಷನ್ ಇದೆ. ಯಾಕೆಂದರೆ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಆದಾಗ ಪೇಮೆಂಟ್ ಆದಾಗೂ ಸಹ ಪ್ರಿಂಟ್ಔಟ್ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅದು ಆ್ಯಕ್ಚುಲಿ ಎರರ್ ಇತ್ತು, ನಾನು ಮೊದಲು ಹೇಳಿದ್ದೆ. ಸೊ ಅದಕ್ಕಾಗಿ ಒಂದು ಸಪ್ರೇಟ್ ಲಿಂಕ್ ಬಿಟ್ಟಿದ್ದಾರೆ. ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿ, ಅಂದರೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ನಂತರ ನೀವು ಅಪ್ಲಿಕೇಶನ್ನ ಫಾರ್ಮ್ನ ಪ್ರಿಂಟೌಟ್ ತೆಗೆದುಕೊಳ್ಬೋದು. ಓಕೆ, ಸೊ ಮೊದಲನೇದಾಗಿದೆ. ಇದರ ಮೇಲೆ ಕ್ಲಿಕ್ ಮಾಡಿ ಯಾರಿಗೆ ಪ್ರಿಂಟೌಟ್ ಮೀನ್ಸ್ ಅವ್ರು ತೆಗೆದುಕೊಂಡಿಲ್ವೋ ನೀವು ಕ್ಲಿಕ್ ಮಾಡಿ ಪ್ರಿಂಟೌಟ್ನಲ್ಲಿ ತೆಗೆದುಕೊಳ್ಬೋದು. ಸೊ ಎರಡನೇದು ನೋಡ್ಬೋದು, 2020ಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಹೋದ ವರ್ಷ ಯಾರೆಲ್ಲ UGCET ಅಪ್ಲೈ ಮಾಡಿದ್ರು ರೀಫಂಡ್ಗಾಗಿ, ಅಂದರೆ ಒಂದು ವೇಳೆ ಅವರಿಗೆ ಮೊದಲು ಪ್ರೈವೇಟ್ ಕಾಲೇಜ್ ಸಿಕ್ಕು ನಂತರ ಗೌರ್ಮೆಂಟ್ ಕಾಲೇಜ್ ಸಿಕ್ಕಾಗ ಅವ್ರಿಗೆ ಹೆಚ್ಚಿಗೆ ಪೇ ಮಾಡಿದರೆ ರೀಫಂಡ್ ಆಗಿರುತ್ತೆ. ಮತ್ತು ಆಮೇಲೆ ಯಾರು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ರೀಫಂಡ್ ಆಗಬೇಕಾಗಿರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಕ್ಲಿಕ್ ಮಾಡಿ ಇನ್ನೊಂದು ಸಲ ಅಪ್ಲೈ ಮಾಡಿ. ಸೊ ಮೊದಲು ಸಹ ಅಪ್ಲೈ ಮಾಡಿದ್ರೆ ದಯವಿಟ್ಟು ಇನ್ನೊಂದು ಸಲ ಅಪ್ಲೈ ಮಾಡಿ. ಓಕೆ, ಇದು ರೀಫಂಡ್ ಲಿಂಕ್ ಆಗಿದೆ. ಇಂಜಿನಿಯರಿಂಗ್ ಆಗಿರ್ಬೋದು, ಈ ಥರ ಯಾವುದೇ ಕೋರ್ಸಸ್ಗಳಿಗಾಗಿರ್ಬೋದು, ಸೊ ಈ ಥರ ಕೋರ್ಸಸ್ಗಳಿಗಾಗಿ. ಸೊ ಇದನ್ನು ಕ್ಲಿಕ್ ಮಾಡಿ ಇನ್ನೊಂದು ಸಲ ಅಲ್ಲಿ ಅಪ್ಲೈ ಮಾಡಿ. ನಿಮಗೆ ರೀಫಂಡ್ ಭಾಳ ಬೇಗ ಮಾಡಲಾಗುತ್ತೆ. ಕೆಲವು ಕಾರಣಾಂತರಗಳಿಂದಾಗಿ ರೀಫಂಡ್ ಈ ವರ್ಷ ಭಾಳಷ್ಟು ಲೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ಇನ್ನೊಂದು ಸಲ ನೀವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದಾಗಿತ್ತು KEನಿಂದ ಹೊಸದಾಗಿ ಬಂದಿರುವಂಥ 2 ನೋಟಿಫಿಕೇಷನ್. ಇದೇ ರೀತಿ ನಾನು ನಿಮಗೆ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ. ಚೆನ್ನಾಗಿ ಅನಿಸು ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಕಮೆಂಟ್ ಸೆಕ್ಷನ್ ಮೇಲೆ ಇರುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ವಿಡಿಯೋ ಮುಖಾಂತರ ನಿಮಗೆ ಸೊಲ್ಯೂಷನ್ ಕೊಡಲು ಪ್ರಯತ್ನ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.